ಪೂರ್ಣಗೊಳ್ಳದ ಸೇತುವೆ. ಜಾನ್ಗೆ ತನ್ನ ತಂದೆಯೊಂದಿಗೆ ಅವರ ಸಣ್ಣ ತೋಟದಲ್ಲಿ ಸಮಯ ಕಳೆಯುವುದು ತುಂಬ ಇಷ್ಟವಾಗಿತ್ತು. ಒಂದು ಬಿಸಿಲಿನ ಬೆಳಗ್ಗೆ ಅವರ ಜಮೀನಿನ ಮೂಲಕ ಹರಿಯುವ ಹೊಳೆಯ ಅಡ್ಡಲಾಗಿ ಮರದ ಸೇತುವೆಯನ್ನು ನಿರ್ಮಿಸಲು ಅವರು ನಿರ್ಧರಿಸಿದರು. ಆ ಸೇತುವೆ ಹೊಳೆಯನ್ನು ಸುರಕ್ಷಿತವಾಗಿ ದಾಟಲು ಎಷ್ಟು ಉಪಯುಕ್ತವಾಗಿರುತ್ತದೆ ಎಂದು ಊಹಿಸಿಕೊಂಡು ಜಾನ್ ಉತ್ಸುಕನಾಗಿದ್ದನು. ಅವರು ಒಟ್ಟಾಗಿ ಮರದ ಅಳತೆಗಳನ್ನು ಕತ್ತರಿಸುತ್ತಾ, ಮೊಳೆಗಳನ್ನು ಹೊಡೆಯುತ್ತಾ ಮತ್ತು ಹಗ್ಗಗಳನ್ನು ಕಟ್ಟುತ್ತಾ ಶ್ರದ್ಧೆಯಿಂದ ಕೆಲಸ ಮಾಡಿದರು. ಜಾನ್ನ ತಂದೆ ಮಿಸ್ಟರ್ ಜೇಮ್ಸ್ ಪ್ರತಿ ಹಂತದಲ್ಲೂ ಅವನಿಗೆ ತಾಳ್ಮೆಯಿಂದ ಮಾರ್ಗದರ್ಶನ ನೀಡಿದರು. ನೆನಪಿಡು ಜಾನ್, ಅವರು ಹೇಳಿದರು, ಒಳ್ಳೆಯ ಕೆಲಸಕ್ಕೆ ಸಮಯ ಬೇಕು ಮತ್ತು ಪ್ರತಿಯೊಂದು ಹೆಜ್ಜೆಯೂ ಮುಖ್ಯ. ಕೆಲಸ ಅರ್ಧದಷ್ಟು ಮುಗಿದಾಗ ಕಾರ್ಮೋಡಗಳು ಕವಿದವು ಮತ್ತು ಶೀಘ್ರದಲ್ಲೇ ಭಾರಿ ಮಳೆ ಸುರಿಯಲಾರಂಭಿಸಿತು. ಇದರಿಂದಾಗಿ ಅವರು ಕೆಲಸ ನಿಲ್ಲಿಸಬೇಕಾಗಿತ್ತು. ಅರ್ಧಂಬರ್ಧ ಮುಗಿದ ಸೇತುವೆಯನ್ನು ನೋಡಿ ಜಾನ್ ಮುಖ ಬಾಡಿಸಿಕೊಂಡನು. ಅಪ್ಪ, ನಾವಿದನ್ನು ಮುಗಿಸಲು ಸಾಧ್ಯವಾಗದಿದ್ದರೆ ಏನು ಮಾಡುವುದು? ಈ ಮಳೆಗಾಳಿ ಸೇತುವೆಯನ್ನು ಕೊಚ್ಚಿಕೊಂಡು ಹೋದರೆ? ಮಿಸ್ಟರ್ ಜೇಮ್ಸ್ ಭರವಸೆಯಿಂದ ನಗುತ್ತಾ ಹೇಳಿದರು, ಮಗನೇ, ನಾವು ಈ ಸೇತುವೆಯನ್ನು ಒಟ್ಟಿಗೆ ದಾಟುತ್ತೇವೆ ಎಂದು ನಾನು ನಿನಗೆ ಮಾತು ಕೊಟ್ಟಿದ್ದೇನೆ. ಅದು ಮುಗಿಯುವವರೆಗೂ ನಾನು ನಿಲ್ಲುವುದಿಲ್ಲ. ನಮಗೆ ಅಡೆತಡೆಗಳು ಬರಬಹುದು, ಆದರೆ ಅರ್ಧಕ್ಕೆ ಬಿಡುವುದು ನಮ್ಮ ಆಯ್ಕೆಯಲ್ಲ. ಮಳೆ ಕೆಲವು ದಿನಗಳವರೆಗೆ ಮುಂದುವರಿದಾಗ ಜಾನ್ ತನ್ನ ತಂದೆಯ ಮಾತುಗಳನ್ನು ಯೋಚಿಸಿದನು. ವಿಷಯಗಳು ಅನಿಶ್ಚಿತವಾಗಿದ್ದರೂ ನಿಜವಾಗಿಯೂ ಕಾಳಜಿ ವಹಿಸುವ ವ್ಯಕ್ತಿಯು ತಾನು ಕೊಟ್ಟ ಮಾತನ್ನು ಎಂದಿಗೂ ಮುರಿಯುವುದಿಲ್ಲ ಎಂದು ಅವನಿಗೆ ಅರಿವಾಯಿತು. ಅಂತಿಮವಾಗಿ ಸೂರ್ಯ ಮತ್ತೆ ಬಂದನು ಮತ್ತು ಅವರಿಬ್ಬರು ಸೇತುವೆಯ ಕೆಲಸಕ್ಕೆ ಮರಳಿದರು. ಹಂತವಾಗಿ ಒಂದೊಂದೇ ಹಲಗೆಯನ್ನು ಜೋಡಿಸುತ್ತಾ ಮತ್ತು ಕೆಲಸವನ್ನು ಪೂರ್ಣಗೊಳಿಸಿದರು. ಅವರು ಗಟ್ಟಿಯಾದ ಸೇತುವೆಯ ಮೇಲೆ ಕೈ ಹಿಡಿದುಕೊಂಡು ನಡೆದಾಗ ಜಾನ್ಗೆ ತುಂಬ ಸಂತೋಷ ಮತ್ತು ನೆಮ್ಮದಿ ಅನಿಸಿತು. ಅವನು ತನ್ನ ತಂದೆಯನ್ನು ನೋಡಿ ಬಿಸಿಗೂಟಿದನು. ಅಪ್ಪ, ನೀವು ಮಾತು ಕೊಟ್ಟಂತೆಯೇ ನಾವು ಇದನ್ನು ಸಾಧಿಸಿದ್ದೇವೆ. ಆ ಕ್ಷಣದಲ್ಲಿ ಜಾನ್ ಒಂದು ಶ್ರೇಷ್ಠ ಸತ್ಯವನ್ನು ಅರ್ಥ ಮಾಡಿಕೊಂಡನು. ದೇವರು ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತಾನೆ. ಸೇತುವೆ ಮುಗಿಯುವವರೆಗೂ ತಂದೆ ಹೇಗೆ ಅವನ ಜೊತೆಗಿದ್ದರೋ ಹಾಗೆಯೇ ದೇವರು ತಾನು ಕೊಟ್ಟ ವಾಗ್ದಾನಗಳನ್ನು ಎಂದಿಗೂ ಅಪೂರ್ಣವಾಗಿ ಬಿಡುವುದಿಲ್ಲ. ಪಾಠ: ದೇವರು ಕೊಟ್ಟ ಮಾತನ್ನು ಎಂದಿಗೂ ಅಪೂರ್ಣವಾಗಿ ಬಿಡುವುದಿಲ್ಲ. ಅವನು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಪ್ರಾರಂಭಿಸಿದರೆ ಅದು ಪೂರೈಸುವವರೆಗೂ ಅವನು ನಿಮ್ಮೊಂದಿಗೆ ಇರುತ್ತಾನೆ. ಆದಿಕಾಂಡ 28:15. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು.